ಹೆಚ್ಚಿನ ದೋಸ್ತಿ ಮಾಡಿ ಇರುವುದಕ್ಕಿಂತ ಜ್ಞಾನಿಗಳ ಜೋಡಿ ಜಗಳಾಡಕೊತ್ತಿರು ಅಂತ ಹೇಳ್ತಾರ ಅವ್ರು. ಹೌದು. ಇದರ ಅರ್ಥ ಏನು? ಏನ್ರಿಪ್ಪ? ಕೂದಲ ಮಾರವರು ಸಂಗಾಟ ನೀನು ಬಾಳ ಪ್ರೇಮದಿಂದ ಇದ್ದಂದ್ರ ಹಾ, ಅವರಲ್ಲಿ ಏನು ನಿನಗೆ ದೊರೆಯುತ್ತದೆ ಅಂತ ಕೇಳಿದ್ರೆ ಎಷ್ಟು ಸಾರಿ ಅವನಲ್ಲಿ ದೋಸ್ತಿ ಮಾಡ್ತಿ, ಎಷ್ಟು ಸಾರಿ ಅವನಲ್ಲಿ ನೀನು ತಿರುಗಾಡ್ತಿದ್ದಿ, ಎಷ್ಟು ಸಾರಿ ಅವನನ್ನ ಅಪ್ಪಿ ಮುದ್ದಾಡ್ತಿದ್ದೆ, ಅಷ್ಟು ಸಾರಿ ನನ್ನ ಮೈಗೆ ಕೂದಲನೆ ಬಡಿತಾವಿನ ಮತ್ತೊಂದು ಬರಂಗಿಲ್ಲ ಅಲ್ಲಿ. ಬರಲ್ರಿಪ್ಪ. ಯಾಕಪ್ಪ ಅಂದ್ರೆ ಕೂದಲನೆ ಮಾರೋದಕ್ಕದ. ಕೂದಲನೆ ಆಗ್ತತಿ. ಹಾ, ಗಂಧ ಎಣ್ಣೆ ಮಾರವನು ಸಂಗಟ ನೀವು ಜಗಳಾಡು. ಹಾ, ನೀನು ಜಗಳಾಡೋ ಟೈಮ್ದಾಗ ಸುಮ್ಮ ಒಂದು ಹನಿ ನಿನಗೆ ಬೆವಂಟು ಬಿಡಿತಂದ್ರ ನಿನ್ನ ಇಡೀ ದೇಹನೆ ನಿಂದು ಸುಗಂಧವಾಗಿ ನಾರ್ತೈತಿ. ಹೌದು. ಇದು ಇಷ್ಟೇ ತಿಳ್ಕೊಳ್ಳೋದು. ಹಾ, ಜ್ಞಾನ ಮತ್ತು ಭಕ್ತಿ. ಹೌದ್ರಿಪ್ಪ. ಜ್ಞಾನಿಗಳ ಜೋಡಿ ಸುಮ್ಮ ಹಿಂಗ ಬಡದಾಡದ್ರಂದೆ ನಿಮಗ ಅದ್ರ ವಾಸ ಬಿಡಿತಿರ್ತೈತಿ. ಹೌದು 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 ಹೌದಲ್ಲ? ಹೌದು. ಕಟ್ಟಿಗೆ ಒಯ್ದು ಬೆಂಕಿಯ ಸಂಸ್ಕಾರ ಕೊಟ್ಟಂದ್ರ ಕಟ್ಟಿಗೆನೂ ಕೂಡ ಬೆಂಕಿ ಆಗ್ತೈತಿ. ಅಕ್ಕದಲ್ರಿಪ್ಪ. ಆಲ್ರೆಡಿ ಬೆಂಕಿ ಇರ್ತೈತಿ, ಹಾ, ಅದನ್ನು ಕೂಡ ಕಟ್ಟಿಗೆದಿಂದ ಆಗಿರ್ತೈತಿ. ಹಾ, ಅದ ಕಟ್ಟಿಗೆ ಬೆಂಕಿ ಒಳಗೆ ಇನ್ನೊಂದು ಕಟ್ಟಿಗೆ ಒಣ ಕಟ್ಟಿಗೆ ಇಟ್ಟಂದ್ರ ಅದನ್ನು ಉರಿದು ಅದೇ ಬೆಂಕಿ ಆಗ್ತೈತಿ. ಅಕ್ಕದಲ್ರಿಪ್ಪ. ಹಂಗ ಜ್ಞಾನಿಗಳ ಒಡನಾಡು. ಹೌದು. ಹೇಳ್ತಾರ ನಿಜಗುಣಿಯವರು. ಏನ್ ಹೇಳ್ತಾರಿಪ್ಪ? ವಿಷಮ ಸಂಸಾರ ಇದು ಕನಸಂದರಿ. ಅರಿ ಜ್ಞಾನಿಗಳ ಒಡನೋಡು. ಹೌದು ಹೌದು. ಒಡಗೂಡು. ಒಡಗೂಡು. ಜ್ಞಾನಿಗಳ ಸಂಘ ಮಾಡತ್ ಹೇಳ್ತಾರ. ಹಾ, ಭಕ್ತಿವಂತರ ಸಂಘ ಮಾಡತ್ ಹೇಳಲಿಲ್ಲ. ಜ್ಞಾನಿಗಳ ಸಂಘ ಮಾಡತ್ ಹೇಳ್ಯಾರ ಅವರು. ಇದು ಶ್ರುತಿ ಪ್ರಮಾಣ. ಇದು ಕೈವಲ್ಯ ಪದ್ಧತಿ ಒಳಗ ನಿಜಗುಣ ಶಿವಯೋಗಿಗಳೇ ಹೇಳ್ಯಾರ. ಹೌದು. ಜ್ಞಾನಿಗಳ ಒಡಗೂಡು. ಹೌದು. ಜ್ಞಾನಿಗಳ ಸಂಗಾಟಿ ರೂಪ. ಅದು ಜ್ಞಾನ ನಿನಗೆ ಬತ್ತಂದ್ರ ಅದರಂತ ಪವಿತ್ರ ಜಗತ್ತೊಳಗಿಲ್ಲ. ಇಲ್ಲ. ನಿಮಗೊಂದು ವಿಚಾರ ಹೇಳುತ್ತ. ಏನ್ರಿಪ್ಪ? 8 ವರ್ಷದಾಗ ಜಗದ್ಗುರು ಶಂಕರಾಚಾರ್ಯರ ವೇದ ಅಧ್ಯಯನ ಮಾಡಿ ಮುಗಿಸಿಬಿಟ್ರು ಅವರು. ಹೌದು. 8 ವರ್ಷದಾಗೆ ಹಾ, ಜಗದ್ಗುರು ಶಂಕರಾಚಾರ್ಯರು ವೇದ ಅಧ್ಯಯನ ಮುಗಿಸಿಬಿಟ್ರು. ಜಗತ್ತದ ಅತ್ಯಂತ ಶ್ರೇಷ್ಠ ಹೌದು. ಒಬ್ಬ ಮಹಾತ್ಮರಾದ್ರು. ಹಾ, ಹಾ, ಅಸಂಖ್ಯ ಶಿಷ್ಯರನ್ನ ಅಜ್ಞಾನದ ಕತ್ತಲದಾಗಿದ್ದಿರ್ತಕ್ಕಂಥ ಶಿಷ್ಯರನ್ನ ಜ್ಞಾನದಡಿಗೆ ತಂದಿರತಕ್ಕಂಥ ವ್ಯಕ್ತಿ. ಜಗತ್ತೆಲ್ಲ ಸಂಚಾರ ಮಾಡಿ ಜಗದ್ಗುರು ಅನಿಸಿಕೊಂಡ ಶಂಕರಾಚಾರ್ಯ ಅದ್ವೈತದ ಸಿದ್ಧಾಂತ ಬರೆದರು. ಬರೋರು ನಮ್ ಕೆಲವೊಂದು ಮಂದಿ ಗೊತ್ತಾಗಲಿ ಕುರಿಗೆ ಅವ್ರಿಗೆ. ಹಾ, ಹಾ, ಹೌದಲ್ಲ? ಹೌದು. ಇದು ದ್ವೈತ ಅದ್ವೈತದ ವಿಚಾರಗಳು ಬಂದ್ರೆ ಇದು ಶಾಸ್ತ್ರದೊಳಗೆ ಹೋಗ್ತೈತಿ. ಹೌದು. ಒಂದೇ ಒಂದು ವಿಚಾರ ಏನ್ ಹೇಳದ, ಒಮ್ಮೆ ಶಂಕರಾಚಾರ್ಯರ ಜೋಡಿ ಹಾ, ಮಂಡಲ ಮಾರುಷಿ ಅಂತಕ್ಕಂಥ ಒಬ್ಬ ಹಾ, ಹಾ, ಆ ಋಷಿಗಳ ಜೋಡಿ ವಾದಕ್ಕೆ ಕುಂತತೆ. ಯಾರು? ಶಂಕರಾಚಾರ್ಯ. ಆಗಿನ ಕಾಲ ಬಂದಾಗ ವಾದ ಮಾಡ್ಬೇಕಾದ್ರೆ ನಮ್ಮಂಗ್ ಹಿಂಗ್ ಬಾಯ್ತೋಡಿ ಸುಂಕು ವಾದ ಮಾಡೋದಿಲ್ಲ. ಹೌದು ಹೌದು. ಇಬ್ಬರು ವಾದ ಮಾಡ್ತಕ್ಕಂಥ ಇಬ್ರು ವ್ಯಕ್ತಿಗಳ ಕೊಳ್ಳಾಗ ಅವ್ರ ಕೊಳ್ಳಾಗ ಒಂದು ಹೂವಿನ ಹಾರ, ಚಲೋ ತಾಜಾ ಹೂವಿಂದು. ಹೌದು. ಇವ್ರ ಕೊಳ್ಳಾಗ ಒಂದು ತಾಜಾ ಹೂವಿನ ಹಾರ ಹಾಕುದು. ಹಾ, ಹಾ, ಹಾಕಿ ವಾದಕ್ಕೆ ಕೊಂಡ್ರದು. ಹೌದು. ವಾದ ಮಾಡೋ ಟೈಮ್ ಅದೊಳಗೆ ಯಾರು ಸತ್ಯ ನುಡಿತಾರ ಅವರು ಅದೇನು ಹೂವ ಬಾಡಂಗಿಲ್ಲ. ಸತ್ಯ ಹೇಳತಕ್ಕಂತ ವ್ಯಕ್ತಿ ಕೊಳ್ಳನ ಹೂ ಬಾಡಂಗಿಲ್ಲ. ಸುಳ್ಳು ಯಾರ ನುಡಿತಿರ್ತಾರ ಅದು ಶಬ್ದ ಯಾರು ಸುಳ್ಳು ಐತಿ ಅವ್ರ ಕೊಳ್ಳನ ಹೂಗಳು ಬಾಡ್ತಿರ್ತಾವ. ಹಾ, ಹಾ, ಹಿಂಗ ಮಂಡಲ ಮಾರುಷಿ ಆ ಸಂಗಟ ಶಂಕರಾಚಾರ್ಯರ ವಾದ ನಡೀತು. ಶಂಕರಾಚಾರ್ಯರ ಕೊಳ್ಳಾಗ ಒಂದು ಹೂವಿನಾರ, ಆ ಮಂಡಲ ಮಿಶ್ರ ಋಷಿ ಕೊಳ್ಳಾಗ ಒಂದು ಹೂವಿನಾರ ಹಾಕಿ ವಾದಕ್ಕೆ ಕುಂದರ್ಸಿದ್ರು. ಇಬ್ರು ವಾದ ಮಾಡ್ಲಕತ್ರು. ಶಂಕರಾಚಾರ್ಯರ ಕೊಳ್ಳಾಗಿರ್ತಕ್ಕಂತ ಹೂವಿನ ಮಾಲಿ ಬಾಡ್ಲಿಲ್ಲ. ಮಂಡಲ ಮಿಶ್ರ ಋಷಿ ಕೊಳ್ಳಾಗಿರ್ತಕ್ಕಂತ ಹೂಗಳ ಬಾಡ್ಲಕತ್ತು. ಹೌದು ಹೌದು. ಸುಳ್ಳು ಹೇಳಿದ್ರ ಅವರು. ಹಾ, ಅಲ್ಲಿ ಅಂದ್ರೆ ವಾದ ಮಾಡ್ಬೇಕಾದ್ರೆ ಅದು ಪರಿಪೂರ್ಣತೆ, ಸತ್ಯತೆ, ಅಷ್ಟೇ ನಿಷ್ಠತೆ ಎಲ್ಲಾರು ಇರ್ತದ ಶಬ್ದದೊಳಗ. ಹೌದು ಹೌದು. ನಾನು ಬೀಳ್ತೀನಿ, ನಾ ಸೋಲ್ತೀನಿ ಅಂತಕ್ಕಂಥ ವಿಚಾರದಿಂದ ಅಡ್ಡ ತಿಡ್ಡ ಮಾತಾಡಿದ್ರೆ ಹೂವಿನ ಹಾರ ಬಾಡ್ತದ. ಹೌದು ಹೌದ್ರಿಪ್ಪ. ಹಂಗ ಬಾಡ್ಲಕತ್ತು ಮಂಡಲ ಮಿಶ್ರ ಋಷಿ ಕೊಳ್ಳನ ಹೂವಿನ ಹಾರ ಬಾಡ್ಲಕತ್ತು. ಅವಾಗ ಆ ಮಂಡಲ ಮಿಶ್ರ ಋಷಿ ಹೆಂಡತಿದ್ಲು ಒಬ್ಬಾಕಿ. ಹಾ, ಹಾ, ಆಕಿನ ಒಬ್ಬಾಕೆ ಬಂದಿದ್ದಳ ಅಲ್ಲಿ. ಇವರು ಇಬ್ರು ವಾದ ನೋಡಕ್ಕೆ ಹೆಂಡತಿ ಬಂದಿದ್ಲು. ಹಾ, ಗಂಡನ ಕೊಳ್ಳನ ಹೂ ಬಾಡುದು ನೋಡಿ ಅಕ್ಕಿಗೆ ಬಹಳ ಅಸಹ್ಯ ಅನಿಸ್ತು. ಹಾ,
ಅವಾಗಿನ ಅಸಹ್ಯ ಅನಿಸ್ತದ, ನನ್ನ ಗಂಡನ ಪಾರ್ಟಿ ಬೀಳ್ತಾ ತಿಳ್ಕೊಂಡು ಓಡಿ ಬಂದ ಗಂಡನ ಕೊಳ್ಳಾನ ಹೂವಿನ ಹಾರ ತನ್ನ ಕೊಳ್ಳಾಗ ಹಾಕೊಂಡ್ಲಕ್ಕಿ. ನೋಡ್ರಿ ಅಲ್ಲಿ ತನ್ನ ಕೊಳ್ಳಾಗ ಹಾಕೊಂಡು ಶಂಕರಾಚಾರ್ಯರ ಜೋಡಿ ವಾದ ಮಾಡ್ಲಕತ್ಲು. ಏನಂತ ಮಾಡ್ತಾರ ವಾದ? ವೇದಶಾಸ್ತ್ರ, ತರ್ಕಶಾಸ್ತ್ರ, ಆತ್ಮ ಇವೆಲ್ಲ ಶಾಸ್ತ್ರಗಳು ಬಿಟ್ಲಕ್ಕಿ ಕಾಮಶಾಸ್ತ್ರ ಚಾಲು ಮಾಡಲಕ್ಕಿ. ಕಾಮಶಾಸ್ತ್ರ ಕಾಮಶಾಸ್ತ್ರಕ್ಕೆ ಚಾಲು ಮಾಡಿದ್ರು. ಶಂಕರಾಚಾರ್ಯರಿಗೆ ಅದು ಗೊತ್ತಿಲ್ಲ. ಅವನು ಕೊಳ್ಳಾನ ಹೂ ಬಾಡ್ಲಕತ್ತು. ನೋಡ್ರಿ ಅಲ್ಲಿ ಅವಾಗ ತನ್ನ ವಿಚಾರ ಪ್ರಕಾರ ತಾನು ಕಲ್ಪನೆ ಮಾಡಿಕೊಂಡ. ಯಾಕಂದ್ರ ಯಾರು ಎದುರಾಗಿ ಏನೇ ಮಾಡಿರ್ತಾರ ಅದನ್ನ ಗೊತ್ತಿರ್ತದೆ. ಅವ್ರ ಕಾಮಶಾಸ್ತ್ರ ಬಾಯಿ ಮಾಡ್ಲಕತ್ತಾಗ, ವಾದ ಮಾಡ್ಲಕತ್ತಾಗ ಇವ್ರಿಗೆ ಆ ದಾರಿ ಗೊತ್ತಿಲ್ಲ. ಅವಾಗ ಇವ್ರ ಕೊಳ್ಳನ ಹೂನಾರ ಬಾಡ್ಲಕತ್ತಾಗ ಅವನಿಗೆ ಚಿಂತೆ ಐತಿ ಹೆಂಗ ಮಾಡ್ಬೇಕಂತ ಹೇಳಿ ಒಬ್ಬರಿಗೆ ವಿಚಾರ ಮಾಡಿದಾಗ ಇದು ಕಾಮ ಶಾಸ್ತ್ರದ ಬಗ್ಗೆ ಇದು ಅನುಭವಿಸದಾಗೆ ಗೊತ್ತಾಕ್ಕದಿಲ್ಲ, ಗೊತ್ತಾಗಂಗಿಲ್ಲ ಅಂತೇಳಿ ಶಂಕರಾಚಾರ್ಯರಿಗೆ ತಿಳಿತು. ಅವನಲ್ಲಿ ಜ್ಞಾನ ಉದಾಯಿತು. ಅವಾಗ ವಿಚಾರ ಮಾಡ್ದ, ನಾನು ಇವತ್ತು ಈ ವಾದ ಇಟ್ಟಕ್ಕೆ ಬಿಡ್ತೀನಿ ತಿಳ್ಕೊಂಡು ಶಂಕರಾಚಾರ್ಯ ತನ್ನ ಕೊಳ್ಳಾನ ಮಾಲಿ ತೆಗೆದು ಇಟ್ಟ ನಾನು 1 ವರ್ಷ ಬಿಟ್ಟು ಬಂದು ನೀನು ಸಂಗಟ ವಾದ ಮಾಡ್ತೀನಿ ತಾಯಿ ಅಂತ ಹೇಳ್ದ ಹೆಣ್ಮಗಳಿಗೆ. ನೋಡ್ರಿ ಅಲ್ಲಿ 1 ವರ್ಷ ಬಿಟ್ಟು ಬಂದು ನಿನ್ನ ಸಂಗಟ ವಾದ ಮಾಡ್ತೀನಿ, ಇವತ್ತಿಲ್ಲಿ ವಾದ ಸಾಕ ತಿಳ್ಕೊಂಡು ಕೊಳ್ಳಾನ ಹೂವಿನಾರ ತೆಗೆದಿಟ್ಟ. ಒಬ್ಬ ರಾಜ ಸತ್ತಿದ್ದ, ಅವನ ದೇಹ ಹುಗುಳ್ಳಕ್ ಹೊಂಟಿದ್ರು. ಹುಗುಳ್ಳಕ್ಕ ಅವಾಗಂದ ಆ ರಾಜನ ಶರೀರ ಎಲ್ಲ ಇಲ್ಲೇ ಒಗಿರಿ ಇಲ್ಲೇ, ಅದ್ರ ಮುಂದೆ ನಾವು ಸಂಸ್ಕಾರ ಮಾಡ್ತೇನೆ ತಿಳ್ಕೊಂಡು ಅವ್ರ ರಾಜಂದ ಎಲ್ಲ ಉಸ್ತುವಾರಿ ಇವನ್ ತಗೊಂಡ ಅವ್ರ ರಾಜದೂತರಿಗೆಲ್ಲ ಹೊಳೆ ಕಳಿಸದ. ಇವ ಹೋಗಿ ಏನ್ ಮಾಡ್ದೈತಿ ಕೇಳಿದ್ರ, ಒಂದು ಗವಿ ಒಳಗ ತನ್ನ ಶರೀರ ಒಗದ. ನೋಡ್ರಿ ಅಲ್ಲಿ ಇದಕ್ ಭಕ್ತಿ ಅಲ್ಲ, ಇದಕ್ ಜ್ಞಾನ ತಾರ. ತನ್ನ ಶರೀರ ಒಗದ, ತನ್ನ ಜ್ಞಾನ ದೃಷ್ಟಿದಿಂದ ಒಯ್ದು ಒಂದು ಗವಿ ಒಳಗೆ ತನ್ನ ಶರೀರ ಕುಲ್ಲ ಒಗದ ಅಲ್ಲಿ ಕೆಲವೊಂದು ಮಂದಿಗೆ ಕಾವಲ ಇಟ್ಟ ಕಾವಲ. ನಾನು 1 ವರ್ಷ ಆದ ಬಳಿಕ ಹೊಳ್ಳಿ ಬರ್ತೀನಿ, ಅಲ್ಲಿ ಬರುತ್ತನ ನನ್ನ ದೇಹ ರಕ್ಷಣೆ ಮಾಡ್ರ ತಿಳ್ಕೊಂಡು ಒಂದು ಗವ್ಯಾಗ ತನ್ನ ಶರೀರ ಒಗದ ಅಲ್ಲಿ ಕವಲ ಇಟ್ಟು ಬಂದು ಇಲ್ಲೇನ ರಾಜನ ದಂಡ ಬಿದ್ದಿತ್ತಲ್ಲ, ರಾಜನ ದಂಡಿನೊಳಗೆ ತನ್ನ ಜೀವಾತ್ಮ ಪ್ರವೇಶ ಮಾಡ್ಕೊಂಡ. ನೋಡ್ರಿ ಅಲ್ಲಿ ಪ್ರವೇಶ ಮಾಡಿ ಏನ್ ಮಾಡ್ತಾನಪ್ಪ, ಜೀವಾತ್ಮ ಪ್ರವೇಶ ಮಾಡಿಕೊಂಡ. ಹೊಳ್ಳಿ ರಾಜ ಜೀವಂತ ಅದ, ಹೊಳ್ಳಿ ಹೋಗಿ ರಾಣಿ ಸಂಗಟ 1 ವರ್ಷ ಪ್ರಪಂಚ ಮಾಡಿದ. ನೋಡ್ರಲ್ಲಿ ಇದಕ್ಕೆ ಏನತ್ತಾರ, ಜ್ಞಾನ ತಾರ. ಇದಕ್ಕೆ ಕಾಮಸೂತ್ರ ಅನುಭವ ಆಯ್ತು ಅವನಿಗೆ. 1 ವರ್ಷ ಪ್ರಪಂಚ ಮಾಡಿದ. ಅವಾಗ ಕಾಮದ ಬಗ್ಗೆ ಏನಾಯ್ತು ಅನ್ನೋದು ಅವನಿಗೆಲ್ಲ ಪರಿಪೂರ್ಣತೆ ತಿಳಿತು. ಅವಾಗ ರಾಜನ ದಂಡ ಎಲ್ಲಿತ್ತು ಅಲ್ಲಿ ಹೋಗದ, ಅದನ್ನು ಮುಗಿಸಿದ. ಹಳ್ಳಿ ಹೋಗಿ ತನ್ನ ದಂಡಿನೊಳಗ ತನ್ನ ದೇಹದೊಳಗೆ ಪ್ರವೇಶ ಮಾಡಿ ಮತ್ತೆ ಹೊಳ್ಳಿ ಬಂದ ಹೆಣ್ಮಗಳ ಜೋಡಿ ವಾದಕ್ಕೆ ನಿಂತ. ಅವಾಗ ಆಕಿನ ಕೊಳ್ಳನ ಹೂಬಾಡ್ತು. ಈಗ ನಾವು ಸೋತೆ ಅಂದ್ರು ಮಂಡಲ ಮಾರುಷಿ ಮತ್ತು ಅವನ ಹೆಂಡತಿ ಸೋತ ಅಂದ್ರು. ಹೌದು, ಇದಕ್ಕೇನಂತಾರ, ಜ್ಞಾನ ಅಂತಾರ. ಜ್ಞಾನ ಪಡ್ಕೋಬೇಕು. ಇನ್ನೊಂದ ಶರೀರದೊಳಗ ಪರಕಾಯ ಪ್ರವೇಶ ಮಾಡ್ಬೇಕಾದ್ರೆ ಮನುಷ್ಯನಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಬೇಕು. ಹೌದು ಹಂಗ ಜ್ಞಾನದಿಂದ ಜಗತ್ತದೊಳಗ ಶಂಕರಾಚಾರ್ಯರು ಜಗದ್ಗುರುಗಳಾಗಿ ಮುಕ್ತನಾಗಿದ್ದಾರೆ ಅಂತಕ್ಕಂಥ ಇದು ಶ್ರುತಿ ಪ್ರಮಾಣದ ಬದ್ಧವಾಗಿ. ಅದಕ್ಕ ಮನುಷ್ಯನಲ್ಲಿ ವಿಶೇಷ. ಅದಕ್ಕೆ ಹೇಳಿದ್ರಲ್ಲ, ಈಗ ಉಡತಡಿಯಿಂದ ಅಕ್ಕಮಾದೇವಿ ತನ್ನ ಗ್ರಾಮವನ್ನ ಬಿಟ್ಟು ಕೌಶಿಕ ಮಹಾರಾಜ ನನ್ನೆಲ್ಲಾ ಸಂಪತ್ತ ನಿನ್ನ ಹೆಸರಿಗಸ್ತೀನಿ, ನೀ ನನ್ನ ಮನೆಯೊಳಗೆ ಮಾರಾಣಿಯಾಗಿರೋ ತಿಳ್ಕೊಂಡು ಅಕ್ಕಮಾದೇವಿ ಕೌಶಿಕ ಮಹಾರಾಜ ಹೌದು ಎಷ್ಟು ಬೇಕಾದಟ್ಟಾಕಿಗಿನ ಮ್ಯಾಗ ಒಯ್ದೆ ತೆಳಗೊಯ್ದೆ ಎಷ್ಟು ಬೇಕಾದಟ್ಟಾಕಿನ ವರ್ಣ ಮಾಡಿದ ಕರೆ ಆ ತಾಯಿ ಆ ಸಂಪತ್ತಿಗೆ ಬೆಲೆ ಕೊಡಲಾರದೆ ಹೌದು ಉಟ್ಟ ಸೀರಿ ಕೈ ಹಿಡಿದಾಗ ಉಟ್ಟ ಸೀರಿನ ಸಹಿತ ರಾಜನ ಕೈಯಾಗ ಕೊಟ್ಟ ತನ್ನ ಮೈ ತುಂಬ ಎಲ್ಲ ಜಟಾಧಾರಿಗಳೆಲ್ಲ ದೇಹಕ್ಕೆ ಮರಿ ಮಾಡಿಕೊಂಡು ಹೋಗಿ ಕಲ್ಯಾಣ ಪಟ್ಟಣದೊಳಗೆ ಅನುಭವ ಮಂಟಪದಲ್ಲಿ 196 ಗಣಂಗಗಳು 63 ಮಂದಿ ಶರಣರ ಸಮ್ಮುಖದಲ್ಲಿ ಹೋಗಿ ಅಕ್ಕಮಾದೇವಿ ಪ್ರವೇಶ ಮಾಡ್ತಾಳೆ ಕಲ್ಯಾಣ ಪಟ್ಟಣದೊಳಗ. ಮಾಡಿ ಏನ್ ಮಾಡ್ತಾಳೆ, ಎಲ್ಲಾ ಶರಣರೆಲ್ಲ ಗಾಬರಿಯಾಗಿ ನಿಂತಾರೆ. ಯಾಕ ಆ ಅನುಭವ ಮಂಟಪದೊಳಗೆ ಹೆಣ್ಣು ಮಕ್ಕಳ ಪ್ರವೇಶ ಇಲ್ಲ. ಹೋಗಿ ಅಕ್ಕಮಾದೇವಿ ಪ್ರವೇಶ ಮಾಡಿ ಕೈ ಮುಗಿದು ಅಲ್ಲಮ್ಮ ಪ್ರಭುಗಳ ಮುಂದೆ ನಿಂತಾಗ ಕೇಳ್ತಾರ. ಅವ್ರು ಏನ್ ಕೇಳ್ತಾಳ್ರಿಪ್ಪ? ಅಲ್ಲಮ್ಮ ಪ್ರಭುಗಳಂದ್ರು, ಉದಮದದ ಯೌವನದಿ ಸತಿ ನೀನು ಇತ್ತಳ್ಳೇತಕ್ಕೆ ಬಂದ್ಯತಿ ಕೇಳಿದ್ರ ಅವ್ರು. ಹೌದು ಅಂದ್ರ ಹರೆಯದ ಹೆಣ್ಣ ಮಗಳವ್ವ ನೀನು, ಇತ್ತಲ್ಲೇತಕ್ಕೆ ಬಂದಿ, ಇಲ್ಲಿ ಯಾಕೆ ಬಂದಿ ನೀನು? ನಿನ್ನ ಗಂಡನ ಹೆಸರು ಹೇಳಿದ್ರು ಕುಳಿತುಕೋ, ಇಲ್ಲಂದ್ರೆ ಇಲ್ಲಿಂದ ತೊಲಗಂದ್ರ ಅವ್ರು. ನೋಡ್ರಲ್ಲಿ ಎಂತ ಮಾತು ಹೇಳಿದ್ರು. ನಿನ್ನ ಗಂಡನ ಹೆಸರು ಹೇಳಿದ್ರು ಕುಂದ್ರು, ಇಲ್ಲಂದ್ರ ತೊಲಗು.
ಇಲ್ಲಿದಿಂದ ಹೋಗು ಅಂದಾಗ ಹಾ ಹಾ ಅವಾಗ ಅಕ್ಕಮಾದೇವಿ ಹೇಳ್ತಾಳೆ, ಹುಟ್ಟು ಸಾವು ಗಂಡಂದಿರನ್ ತಂದು ಒಲೆಯಾಗ ಇಕ್ಕು ಇಕ್ಕು ಎಲ್ಲಾರ ಆವಂಗ ನಾನು ಸಾಯುವಂತ ಗಂಡನಾಗಿಲ್ಲ. ಹಾ ಹಾ ಭೂಮಿಯೇ ಹಾಸಿಗೆ ಮಾಡಿ ಆಕಾಶವೆಲ್ಲ ಚಪ್ಪರ ಮಾಡಿ ಮಾಡಿ ನಕ್ಷತ್ರಗಳ ಸಮ್ಮುಖದಲ್ಲಿ ಗಿಡ ಗವಾರಗಳ ಹೌದು ಏನು ಸೂರ್ಯ ಚಂದ್ರಾದಿಗಳ ಸಾಕ್ಷಿಯಾಗಿ ಹೌದ್ರಿಪ್ಪ. ಆ ಶ್ರೀಶೈಲ ಮಲ್ಲಿಕಾರ್ಜುನನ ಜೋಡಿ ನಂದು ಹಾ ಹಾ ಮದುವೆ ಆಗೈತಿ ಅಂತಕ್ಕಂತ ವಿಚಾರಗಳನ್ನ ಹೇಳ್ತಾರ. ನೋಡ್ರಿ ಅಲ್ಲಿ ಒಂದೊಂದು ವಿಷಯಗಳ ಬಹಳ ಜ್ಞಾನವಾಗಿರ್ತಕ್ಕಂಥ ಮಾತನ್ನ ಹೇಳಿದಾಗ ಏನಾಯ್ತ್ರಿಪ್ಪ? ಅವಾಗ ಕಲ್ಯಾಣದ ಶರಣರ ತಾರ ಏನತ್ತಾರಿಪ್ಪ? ಇಷ್ಟೆಲ್ಲಾ ತತ್ವ ಹೇಳಕತ್ತೇವ, ಈ ಕೂದಲಗಳ ನೀನ್ ಯಾಕೆ ಮರಿ ಮಾಡಿಕೊಂಡಿ ಬಂದಿದಿ ಅಂತ ಕೇಳಿದಾಗ ಹಾ ಹಾ ನನ್ನಂತ ಶರೀರ ನೋಡಿ ನಿಮ್ಮಂತ ಶರಣರ ಮನಸ್ಸು ವಿಕಾರ ಆಗಬಾರ್ದಂತಕ್ಕಂತ ಉದ್ದೇಶದಿಂದ ಇವೆಲ್ಲ ಕೇಶ ಮರಿ ಮಾಡಿಕೊಂಡು ಬಂದಿದ. ಹೌದ್ ಅಲ್ಲಮ್ಮ ಪ್ರಭುಗಳು ಕೇಳ್ತಾರ, ಹೆಪ್ಪಿಟ್ಟ ಹಾಲು ಹಾ ಸಿಹಿಯಾಗಬಲ್ಲದೆ, ಹೌದ್ ಹೌದು ಹೆಪ್ಪಾಕಿರ್ತಕ್ಕಂತ ಹಾಲು ಸೈಯಾಕವೇನದು ಹುಳಿ ಆಗಂಗಿಲ್ಲ ಅಂತ ಕೇಳ್ತಾರ ಅವ್ರು. ಹೌದು ಅದಕ್ಕ ಅಕ್ಕಮಾದೇವಿ ಮಾತು ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ಎಪ್ಪಿಟ್ಟ ಹಾಲು ಮೊಸರಾಗಿ ಬೆಣ್ಣೆ ಆಗಿ ಮತ್ತ ಸಿಹಿಯಾಗಿ ತುಪ್ಪ ಆಗಲ್ಲೇನು ಅಂತ ಕೇಳ್ತಾಳ. ಕೇಳ್ತಾಳಕ್ಕಿ ಅವ್ರೇನ್ ಒಂದೊಂದು ಪ್ರಶ್ನೆ ಕೇಳ್ತಾರ, ಅವ್ರ ಒಂದೊಂದು ಉತ್ತರಗಳ ಹಿಂಗ್ ಮಾರ್ಮಿಕವಾಗಿ ಜ್ಞಾನದೊಳಗ ಕೊಡ್ತಾಳ ತಾಯಿ. ಹಾ ಹಾ ಅಂತ ಕಲ್ಯಾಣದ ಶರಣರೆಲ್ಲ ಒಬ್ಬೊಬ್ರು ಎಂತಿಂತ ವಿಷಯಗಳನ್ನ ಬಲ್ಲವರಿದ್ರು, ಎಂತಿಂತ ವಚನಗಳ ಬರೆಯುವಂತ ಸಾಮರ್ಥ್ಯ ಉಳ್ಳಂತ ಶರಣರಿದ್ರು ಸಹಿತ ಎಲ್ಲಾರು ಕೂಡಿ ಈಕಿನಲ್ಲಿ ಇರ್ತಕ್ಕಂಥ ಜ್ಞಾನ ನೋಡಿ ಎಲ್ಲಾರ ಅಕ್ಕ ಅಕ್ಕ ಮಾದೇವಿ ಅಂತಕ್ಕಂತ ಪಟ್ಟ ಕೊಡ್ತಾರಲ್ಲ, ಅದಕ್ಕೆ ಜ್ಞಾನ ಕಲ್ಯಾಣ್ರಿ ಸರ್. ಹೌದ್ರಿಪ್ಪ. ಆಕಿನಲ್ಲಿ ಇರ್ತಕ್ಕಂಥ ಜ್ಞಾನಕ್ಕವಿನ ಭಕ್ತಿಗೆಲ್ಲ ಹೌದು ನಮ್ಮಲ್ಲಿ ಏನು ಎಷ್ಟು ಓದಿರಿ, ಯಾಕಂದ್ರೆ ನಮ್ಮ ಹಾಲು ಮತ್ತೊಳಗ ಇವತ್ತಿನ ದಿವಸ ಹಿರೇಕೋಡಿ ಒಳಗ ಎರಡೂ ತರ ನಡೆದದ. ಇಲ್ಲಿ ನಡ್ದದಲ್ರಿಪ್ಪ. ಒಂದು ಹಾಲು ಮತ್ತದ ಸಿದ್ಧಟ್ಟಿಗೆ ಸಾರಾಂಶ ನಡೆದದ ಮತ್ತು ಜ್ಞಾನದ ವಿಚಾರಗಳನ್ನು ಕೂಡ ನಡೆದದ. ಏನಿದು ಸಾಗರ ಇದ್ದಂಗ ವಿದ್ಯೆ. ಹೌದು ಎಷ್ಟು ಓದ್ತೀವಿ, ಎಷ್ಟು ನೆನಪಾರ್ತೀವಿ, ಎಷ್ಟು ಮತ್ತ ಹಾಡ್ತೀವಿ, ಹಾ ಹಾ ಇದು ಹಿಂಗ ಹೋಗುತ್ತದ. ಹಿಂದೆಲ್ಲ ಎಷ್ಟೋ ಮಂದಿ ನಮ್ಮ ಹಿರಿಯರಿಗಳೆಲ್ಲ ಹಾಡಿ 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 ಹಾ. ನಮ್ಮ ದೇವರ ಮಾರಾಗೋ ಬಂದ ಇಲ್ಲಿಗೆ ನಿಂತಾವೋ, ದೇವಿ ದೇವರ ಮಾರಾಗೋ ಮತ್ತೆ ಮುಂದೆ ಉಳಿದಾವೋ, ಮುಂದ್ ಉಳಿತದ ಹಂಗೆ ಹಿಂಗ ಹಾಡ್ಕೊತ ಬಂದಾರ. ಅವ್ರ ದಾರಿ ಒಳಗ ನಾವು ಕೂಡ ಬಂದ ಇಲ್ಲಿಗೆ ನಿಂತಾವ ಅನ್ನೋದು ಮತ್ತೆ ಮುಂದೆ ಉಳಿದಾವತ್ ಹಿಂಗ ಹಾಡುದದ. ಹೌದು ಇದು ಮುಗಿದಿಲ್ಲ, ಮುಗಿಲಾರ ಕತಿ ಅದ. ಈ ಭೂಮಿ ತಲೆ ಮೇಲೆ ಭೂಮಿ ಇರುತ್ತಾನ. ಇದು ಸಿದ್ಧಟಿಗೆ ಶಿವಸ್ಥಾನ ಶಿವ ನಡೀತದ. ಇರ್ಲಿ, ಸಮಯ ಬಹಳ ಆಗೈತಿ, ಮಾತನಾಡ್ಲಾರ್ದೆ ಹಾ ಹಾ ಬೆಳಗಿನ ಜಾವ ಐತಿ. ಹೌದು ಒಂದು 4 ನುಡಿ ಸತ್ತೆ ಸುಂದರವಾಗಿರ್ತಕ್ಕಂತ ಪದ್ಯನ್ನ ಹಾಡಿ ಮಂಗಳಾರತಿ ಮಾಡ್ಕೊಂಡು ನೀವೆಲ್ಲಾರು ಕೂಡಿ ನೀವೆಲ್ಲಾರು ಕೂಡಿ ಆ ಭಗವಂತನ ಮಾಮಂಗಲವನ್ನ ಹಾಡಿ ಹಾ ನಮ್ಮೂರಿಗೆ ನಮ್ಮನ್ನ ಸ್ವಾಗತ ಮಾಡಿಕೊಂಡ ಅದೇ ತರ ಬೀಳ್ಕೊಡು ಮಾಡ್ತೀನಿ ಅಂತಕ್ಕಂತ ಭಾವನೆ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ನನ್ನೆರಡು ಮಾತುಗಳನ್ನ ವಿರಾಮ ಕೊಟ್ಟು ಕ್ಯಾಲಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಓಕೆ.